ಪ್ರತಿಭಟನೆಯಲ್ಲಿ ಹೊಸ ಮಾರ್ಗ ಅನುಸರಿಸಿದರೆ ಸರ್ಕಾರ ತಾನಾಗಿಯೇ ಬಗ್ಗುತ್ತದೆ. ನಗರದಲ್ಲಿ ಸಾವಯವ ಕೃಷಿಕ ಮುಖಂಡ ಶಿವಶಂಕರ್ ತರ್ನಳ್ಳಿ ಪ್ರತಿಭಟನೆಯ ಮಾದರಿಯನ್ನು ಬದಲಾಯಿಸಿದಲ್ಲಿ ಸರ್ಕಾರ ತಾನಾಗಿಯೇ ಬಗ್ಗುತ್ತದೆ ಎಂದು ಸಾವಯವ ಕೃಷಿಕ ರೈತ ಮುಖಂಡ ಶಿವಶಂಕರ್ ತರ್ನಳ್ಳಿ ಅವರು ನುಡಿದರು. ಕಳೆದ 4 ತಿಂಗಳ ಹಿಂದೆಯೇ ಪಾವತಿಸಬೇಕಾಗಿದ್ದ ಕಬ್ಬಿನ ಬಿಲ್ ಪಾವತಿಸದೇ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹುಮ್ನಾಬಾದ್ ನಗರದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ವಿವಿಧ ಹಂತದ ಪ್ರಮುಖ ಪದಾಧಿಕಾರಿಗಳು ಹಾಜರಿದ್ದರು. ತಹಶೀಲ್ದಾರ್ ಅಂಜುಮ್ ತಬಸುಂ ಅವರಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಾವಯವ ಕೃಷಿ ಮಾಡಿ ಹೊಟ್ಟಿಗೆ ಅನ್ನ ಹಾಕ್ತಾ ಇದ್ದೀವಿ. ನಾನು ಸಹಿತ ನಾವಂತ ಅನೇಕರಿದ್ದಾರೆ. ಇದೆಲ್ಲ ನಾವು ಕೆಮಿಕಲ್ ಇಲ್ಲದೆ ಅನ್ನ ಹಾಕ್ಲತ್ತೀವಿ, ನಾವು ಸೊಸೈಟಿ ಕೊಡ್ಲತ್ತೀವಿ, ಸಮಾಜ ಕೊಡ್ಲತ್ತೀವಿ. ಅವ್ರಿಗೆ ವಿಷಯ ನಾವು ಕೊಂಡಂದಿನ ಆದ್ರೂ ನಮಗ್ ಇನ್ಸೂರೆನ್ಸ್ ಇಲ್ಲ, ನಮಗ್ ಹಣ ಬಂದಿಲ್ಲ. ಅದಕ್ಕೆ ನಾವು ಹೊಸ ಮುಂದಿನ ಹೋರಾಟ ತಯಾರಿ ಮಾಡ್ಬೇಕಾಗ್ತದ, ಹೊಸ ಹಾಗೆ ಹಿಡಿಬೇಕಾಗ್ತದ. ನಾವು ಹೀಗಾದ್ರೆ ಅವ್ರು ಕೊಡಲ್ಲ, ಅವರು ಹೀಗೆ ಹೇಳ್ತಾನೆ ಹೋಗ್ತಾರೆ. ಅದಕ್ಕೆ ಹೀಗೆ ಇವತ್ತು ಹೋರಾಟ ಮಾಡ್ತಾ ಇದ್ರಿ. ಮುಂದಿನ ಹೊಸ ಹಾದಿ ನಾವೆಲ್ಲ ಹಿಡಿಯೋಣ, ಹೊಸ ಪದ್ಧತಿಯನ್ನು ಮಾಡೋಣ. ಆವಾಗ ಅವ್ರು ಕಣ್ಣು ತೆರೆದೇ. ಇವತ್ತು ನಮ್ಮ ಬಗ್ಗೆ ಏನೂ ಇಲ್ಲ, ಅವ್ರಿಗೆ ಕಾಳಜಿ ಇಲ್ಲ. ಸರ್ವೆ ಮಾಡ್ತಾರೆ, ಜನಸಂಖ್ಯೆ ಸರ್ವೆ ಮಾಡ್ತಾರೆ. 2 ಸಲ 3 ಸಲ ಮಾಡೋ ಹಾನಿಯಾಗಿ ಸರ್ವೆ ಮಾಡಕ್ ಬರಲ್ಲ ಇವರಿಗೆ. ಅದಕ್ಕ ಎಲ್ಲ ಆತ್ಮೀಯ ರೈತ ಬಾಂಧವರೇ, ನಮ್ಮ ಹೋರಾಟ ಇನ್ನು ತೀವ್ರಗತಿ ಆಗಬೇಕು. ಆವಾಗ ನಾವು ಗೆಲ್ತೀವಿ ಅಂತಕ್ಕಂಥ ಮಾತಂತ ಹೇಳಿ ನನ್ನ ಸಮಯ ಕೊಟ್ಟಿದ್ದೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು